ಹೊಸ ವಿಡಿಯೋ, ಅದ್ಭುತವಾದ ವಿಡಿಯೋ. ಈ ಹುಳ ಹೇಗೆ ತನ್ನ ಗೂಡು ಕಟ್ಟಿ ನಂತರ ಅದರಲ್ಲಿ ಮರಿ ಮಾಡ್ತದೆ ಅಂತ ತೋರಿಸುವ ಸಂಪೂರ್ಣವಾದ ವಿಡಿಯೋ ನಿಮಗೋಸ್ಕರ ನಿಮ್ಮ ಮುಂದೆ. ಇನ್ನೇಕೆ ತಡ, ನನ್ನ ವಿಡಿಯೋವನ್ನು ಸ್ಟಾರ್ಟ್ ಮಾಡಿ ನೋಡಲಿಕ್ಕೆ. ಇವತ್ತು ನನ್ನ ಕಣ್ಣೆದುರೇ ಒಂದು ಅದ್ಭುತವನ್ನು ನಾನು ನೋಡಿದೆ. ಅದೇನಂತ ನೋಡುವನ. ನೆಲದಲ್ಲಿ ಒಂದು ಸಣ್ಣ ತೂತು ಮಾಡಿ ಅದನ್ನು ಮಣ್ಣಿನಿಂದ ತುಂಬಿಸುತ್ತಿದ್ದ ಒಂದು ಅದ್ಭುತವನ್ನು ನಾನು ನೋಡಿದೆ. ಇದು ನೋಡಿರ್ಬೋದು ನೀವು, ಕಂಚಿಕಾರ ಅಂತ ಹೇಳ್ತಾರೆ ನಮ್ಮ ಇದರಲ್ಲಿ. ಅದು ಸಣ್ಣ ತೂತು ಮಾಡಿ ಅದರಲ್ಲಿ ಮಣ್ಣನ್ನು ತುಂಬಿಸ್ತಾ ಉಂಟು. ಮೊದಲು ಈ ಹುಳು ಚಿಕ್ಕ ತೂತು ಮಾಡಿ ಅದರೊಳಗೆ ಏನೋ ಕೆಲಸ ಮಾಡಿ ನಂತರ ಮಣ್ಣಿನಿಂದ ಅದನ್ನು ಮುಚ್ಚಿಸಿತು. ಸಾಮಾನ್ಯವಾಗಿ ಇವು ಹೀಗೆ ತೂತು ಮಾಡಿ ಒಳಗೆ ಮೊಟ್ಟೆ ಇಡ್ತದೆ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಅದರೊಳಗೆ ಸಣ್ಣ ಕೀಟಗಳನ್ನು ಅಥವಾ ಜೇಡಗಳನ್ನು ಹಾಕಿ ತಮ್ಮ ಕಂದಮ್ಮಗೆ ಆಹಾರವಾಗಿ ಇಡ್ತದೆ. ಹೀಗೆ ಗೂಡು ಮಾಡೋದು ನೈಸರ್ಗಿಕವಾಗಿ ನಡೆಯುವ ಪ್ರಕ್ರಿಯೆ. ಮಾಡ್ತಾ ಉಂಟು ಇದೇ ರೀತಿ. ಇವು ನಮಗೆ ಹಾನಿ ಮಾಡೋದಿಲ್ಲ, ಬದಲಿಗೆ ಪ್ರಾಣಿಗಳ ಸಂಖ್ಯೆ ನಿಯಂತ್ರಣ ಮಾಡಿ ಪರಿಸರಕ್ಕೆ ಒಳ್ಳೆಯದು ಮಾಡ್ತದೆ. ಅದೇ ಒಂದು ವೇಳೆ ನಮ್ಮಿಂದ ಇದಕ್ಕೆ ಏನಾದರೂ ಆಗ್ತದೆ ಅಂತ ಗೊತ್ತಾದರೆ ಉಂಟಲ್ಲ, ಅದು ಕಚ್ಚಿದರೆ 2 ದಿವಸ ಹೋಗುವುದಿಲ್ಲ ಅದರ ನೋವು. ನೀವು ನೋಡಿರ್ಬೋದು, ನಿಮ್ಮ ಮನೆ ಹತ್ರ ಹಳ್ಳಿಯೆಲ್ಲ ಇರ್ತದೆ, ಕಿಟಕಿ ಸೈಡಲ್ಲಿ ಎಲ್ಲ ಮಣ್ಣಿದು ಗೂಡು ಕಟ್ಟಿರ್ತದೆ. ಇದು ನೆಲದಿಂದ ತುಂಬ ನೈಸ್ ಮಣ್ಣನ್ನು ಹಿಡಿದುಕೊಂಡು ಬಂದು ಈ ರೀತಿ ಗೂಡು ಕಟ್ತದೆ. ಆದರೆ ಈ ರೀತಿ ನೆಲದಲ್ಲಿ ತೂತು ಮಾಡಿ ಮಾಡೋದನ್ನು ನಾನು ಇವತ್ತು ಫಸ್ಟ್ ಟೈಮ್ ನೋಡ್ತಾ ಇರೋದು. ಗೋಡೆ ಸೈಡಲ್ಲೆಲ್ಲ ಕಟ್ಟಿರ್ತದೆ, ಆಗ ಅದನ್ನು ತೆಗೆದ್ರೆ ನಾವು ಮಡಿಕೆಯಂತೆ ಗೂಡಿರ್ತದೆ. ಅದರೊಳಗೆ ಚಿಕ್ಕ ಚಿಕ್ಕ ಕೊಠಡಿ ಸಹ ಇರ್ತದೆ. ಗೂಡಿನೊಳಗೆ ಎಲೆ, ಹುಳು, ಜೇಡ ಅದನ್ನೆಲ್ಲ ತಂದು ಶೇಖರಿಸಿ ಇಟ್ಟಿರ್ತದೆ, ಯಾಕೆಂದರೆ ಅವುಗಳ ಮರಿಗಳಿಗೆ ತಿನ್ನಿಸಲಿಕ್ಕೆ ಅಂತ. ಈಗ ಇಲ್ಲಿ ಮೊಟ್ಟೆ ಇಡ್ತಾ ಇರ್ಬೋದು ಹೆಚ್ಚಿನ ಅಂಶ. ಹಾಗೆ ನೆಲದಲ್ಲಿ ಮಣ್ಣಿನೊಳಗೆ ಹೋಗುವುದು ಬರುವುದು ಮಾಡ್ತಾ ಉಂಟು. ಅದೇ ರೀತಿ ಹೊರಗಿಂದ ಮಣ್ಣು ತೆಗೆದಿದೆಯಲ್ಲ, ಅದನ್ನು ಅದರ ಒಳಗೆ ತುಂಬಿಸ್ತಾ ಉಂಟು. ಗಾಡ್ ಕ್ರಿಯೇಷನ್ ಅದ್ಭುತ ಅಂತ ಅದ್ಭುತವನ್ನು ನೀವು ಇವತ್ತು ನನ್ನ ವಿಡಿಯೋದಲ್ಲಿ ನೋಡ್ಬೋದು. ಇದು ನಮ್ಮ ಎನ್ವೈರ್ಮೆಂಟ್ಗೆ ತುಂಬ ಉತ್ತಮ ಉಪಕಾರವನ್ನು ಮಾಡುವ ಹಕ್ಕಿ. ಇದು ಏನು ಕಚ್ಚೋದಿಲ್ಲ, ಏನು ಮಾಡೋದಿಲ್ಲ. ಆದರೆ ಅದಕ್ಕೆ ನಾವು ಉಪದ್ರ ಮಾಡ್ತೇವೆ ಅಂತ ಗೊತ್ತಾದರೆ ಖಂಡಿತವಾಗಿ ಇದು ಕಚ್ಚುತ್ತದೆ. ನಮ್ಮ ಎನ್ವೈರ್ಮೆಂಟ್ಗೆ ಒಳ್ಳೆಯ ಪ್ರಯೋಜನ ಕೂಡ ಮಾಡುತ್ತೆ. ಸ್ಪೈಡರ್ ಮತ್ತು ಕೆಲವು ಇನ್ಸೆಕ್ಟ್ಗಳನ್ನು ಕಂಟ್ರೋಲ್ ಮಾಡುತ್ತೆ. ನನಗೆ ಅನಿಸುತ್ತೆ ಇದರೊಳಗೆ ಮೊಟ್ಟೆ ಇಟ್ಟಿರ್ಬೋದು, ಅದಕ್ಕೋಸ್ಕರ ಈ ರೀತಿ ತಯಾರಿ ಮಾಡ್ತಾ ಉಂಟು. ತನ್ನ ಮಕ್ಕಳಿಗೋಸ್ಕರ ಆಹಾರ ಶೇಖರಣೆ ಮಾಡಲು ಇದು ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತದೆ. ಅದರ ತಾಳ್ಮೆಗೆ ನಾವು ಮೆಚ್ಚಲೇಬೇಕು. ಎಷ್ಟೊತ್ತಿನಿಂದ ಈ ರೀತಿ ಮಾಡ್ತಾ ಉಂಟು. 1-1/4 ಗಂಟೆ ಜಾಸ್ತಿ ಆಯಿತು ನಾನು ನೋಡಲಿಕ್ಕೆ ಶುರುವಾಗಿ. ಒಂದು ಸಲ ಹೊರಗಡೆ ಹಾರಿಕೊಂಡು ಹೋಗಿ ಬರ್ತದೆ, ಬಂದು ಪುನಃ ಅದರ ಕೆಲಸ ಮಾಡ್ತದೆ. ಬಿಡಾದೆ ಒಂದು 5-10 ನಿಮಿಷ ಅಲ್ಲೇ ಮಾಡ್ತಾ ಉಂಟು. 1 ಸಲ 2 ಸಲ ಹೊರಗಡೆ ಹೋಗಿ ಬಂತು. ಇವತ್ತು ನಾವು ನೋಡಿದ್ದು ಮಣ್ಣಿನಿಂದ ಗೂಡು ಕಟ್ಟುವ ಒಂದು ಅದ್ಭುತ ಹುಳು. ನಮ್ಮ ಊರಿನಲ್ಲಿ ಇದಕ್ಕೆ ಜೀರುಂಡೆ ಅಥವಾ ಕಂಚಿಕರ ಅಂತ ಕರೆಯುತ್ತಾರೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಅದೇ ರೀತಿ ನಿಮ್ಮ ಊರಲ್ಲಿ ಇದಕ್ಕೆ ಏನೆಂದು ಕರೆಯುತ್ತಾರೆ ಅಂತ ತಿಳಿಸುವುದನ್ನು ಮರೆಯಬೇಡಿ. ಈ ಹುಳು ಮೆರೂನ್ ಮತ್ತು ಕಪ್ಪು ಬಣ್ಣದಲ್ಲಿ ಮಿನುಗ್ತಾ ಇರ್ತದೆ. ದೇಹ ಉದ್ದವಾಗಿ ಸಪೂರ ಕಾಲಾಗಿ ಆರೆಂಜ್ ಕಲರ್ ಥರ ಅದರದ್ದು ರೆಕ್ಕೆ ಇರ್ತದೆ, ಆ ರೀತಿ ಕಂಗೊಳಿಸುತ್ತದೆ. ಇವು ಮಣ್ಣನ್ನು ತರಿಸಿಕೊಂಡು ಗೋಡೆ ಅಥವಾ ಕಲ್ಲಿನ ಮೇಲೆ ಮಡಿಕೆ ಥರ ಗೂಡು ಕಟ್ಟಿರ್ತದೆ. ಸಮ್ಮರ್ ಸೀಸನಲ್ಲಿ ನೀರು ಬೀಳ್ತಾ ಇರ್ತದಲ್ಲ, ಅಲ್ಲಿ ಮಣ್ಣು ನೈಸಾಗಿರ್ತದಲ್ಲ, ಅಲ್ಲಿಂದ ತಂದು ಇದು ತನ್ನ ಗೂಡನ್ನು ಕಟ್ಟುವುದನ್ನು ನಾನು ಎಷ್ಟೋ ಸಲ ನೋಡಿದ್ದೇನೆ. ಗೂಡಿನೊಳಗೆ ಚಿಕ್ಕ ಚಿಕ್ಕ ಜೇಡ
ಮತ್ತು ಎಲೆ ಎಲ್ಲ ತಂದು ಅದು ತನ್ನ ಕಂದಮ್ಮಗೆ ಆಹಾರವಾಗಿ ಮಾಡ್ತದೆ. ಹಳದಿ, ಕೆಂಪು ಮತ್ತು ಕಪ್ಪು ಬಣ್ಣದಲ್ಲಿ ಈ ಹುಳುಗಳು ಇರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ನಾನು. ಇನ್ನಷ್ಟು ಇಂಥದೇ ಅದ್ಭುತವಾದ ಯಾವುದಾದ್ರೂ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರುತ್ತೇನೆ. ಅಲ್ಲಿವರೆಗೆ ಇದೇ ವಿಡಿಯೋವನ್ನು ನೀವು ಎಂಜಾಯ್ ಮಾಡಿ. ಟೇಕ್ ಕೇರ್. ಬಾಯ್ ಬಾಯ್.